ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಯುಗವೇ ಅಂತ್ಯವಾಗಿದೆ. ಒಂದು ಕಾಲದಲ್ಲಿ ಬಂಗಾಳದಿಂದ ಕೇರಳದವರೆಗೆ ಹಾರಾಡ್ತಿದ್ದಂಥ ಕೆಂಪು ಬಾವುಟ ತನ್ನ ಕೊನೆಯ ಕೋಟೆಯನ್ನು ಕಳೆದುಕೊಂಡಿದೆ. 2026ರ ಚುನಾವಣಾ ಫಲಿತಾಂಶ, ಅದರಲ್ಲೂ ಕೇರಳದ ಫಲಿತಾಂಶ ಕೇವಲ ಸೋಲಲ್ಲ, ಇದು ಎಡಪಕ್ಷಗಳ ಅಸ್ತಿತ್ವಕ್ಕೆ ಬಿದ್ದಂಥ ಪೆಟ್ಟು. ಕೇರಳದಲ್ಲಿ 140 ಕ್ಷೇತ್ರಗಳ ಪೈಕಿ 102 ಸ್ಥಾನಗಳನ್ನು ಗಳಿಸುವ ಮೂಲಕ UDF ಅಧಿಕಾರಕ್ಕೆ ಬಂದಿದೆ. ಈಗಾಗಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪಿಣರಾಯಿ ವಿಜಯನ್ ರಾಜೀನಾಮೆ ಕೊಟ್ಟಿದ್ದಾರೆ. 1957ರಲ್ಲಿ ನಂಬೋದರಿ ಪಾದ ಅವರ ನೇತೃತ್ವದಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಅಷ್ಟೇ ಅಲ್ಲದೆ ವಿಶ್ವದಲ್ಲೇ ಮೊದಲ ಬಾರಿಗೆ ಎಡಪಕ್ಷವೊಂದು ಅಧಿಕಾರಕ್ಕೆ ಬಂದಿತ್ತು. ಅಂದ್ರೆ ಜನರ ಆದೇಶದ ಮೂಲಕ ಅಥವಾ ಜನರ ಮತದಾನದ ಮೂಲಕ ಎಡಪಕ್ಷವೊಂದು ಸರ್ಕಾರ ರಚಿಸೋದು ಅಥವಾ ಅಧಿಕಾರಕ್ಕೆ ಬಂದಿದ್ದು ಅದೇ ಮೊದಲಾಗಿತ್ತು. ಅದೆಷ್ಟೋ ಶಿಕ್ಷಣ ಕ್ರಾಂತಿಗಳನ್ನು ಅಥವಾ ಸಾಮಾಜಿಕ ಸುಧಾರಣೆಗಳನ್ನು ತಂದಂತ ಈ ಪಕ್ಷ ಇದೀಗ ಕೇವಲ 35 ಸ್ಥಾನಗಳಿಗೆ ತೃಪ್ತಿ ಪಡ್ಕೊಳ್ಬೇಕಾಗಿದೆ. ಆ ಮೂಲಕ ಪಶ್ಚಿಮ ಬಂಗಾಳ, ತ್ರಿಪುರ, ಇದಾದ ನಂತರ ಕೇರಳದಲ್ಲೂ ಕೂಡ ಎಡಪಕ್ಷವೊಂದು ಅಧಿಕಾರ ಕಳೆದುಕೊಂಡು ಇಡೀ ದೇಶದಲ್ಲೇ ಮೊದಲ ಬಾರಿಗೆ, ಅಂದ್ರೆ ಕಳೆದ 48 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಡಪಕ್ಷದ ಆಡಳಿತವಿಲ್ಲದ ಒಂದೇ ಒಂದು ರಾಜ್ಯವೂ ಈ ದೇಶದಲ್ಲಿ ಈಗಿಲ್ಲ ಅಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನು ಈ ಎಡಪಕ್ಷಗಳು ಬೆಳೆದು ಬಂದಂತ ರೀತಿ ಅಥವಾ ಅದು ಸಾಗಿದಂತ ಹಾದಿ ಅಷ್ಟೊಂದು ಸುಗಮವಾಗಿರ್ಲಿಲ್ಲ. 1947ರಲ್ಲಿ ನಮಗೆ ಸಿಕ್ಕಂತ ಸ್ವಾತಂತ್ರ್ಯವನ್ನೇ ಸುಳ್ಳು ಅಂದಿದ್ದ ಈ ಪಕ್ಷ 1962ರಲ್ಲಿ ನಡೆದಂತಹ ಭಾರತ ಚೀನಾ ಯುದ್ಧದಲ್ಲಿ ದ್ವಂದ್ವ ನಿಲುವನ್ನು ಕೂಡ ಹೊಂದಿತ್ತು. ಈ ಯುದ್ಧದ ಬಗ್ಗೆ 2 ರೀತಿಯ ಅಭಿಪ್ರಾಯಗಳು ಎಡಪಕ್ಷಗಳಲ್ಲಿ ಕೇಳಿ ಬಂದಿತ್ತು. ಒಂದು ಪಕ್ಷ ಭಾರತದ ಪರವಾಗಿ ಹೇಳಿಕೆಗಳನ್ನು ಕೊಡ್ತಾ ಹೋದ್ರೆ, ಇನ್ನೊಂದು ಪಕ್ಷ ಚೀನಾದ ನಿಲುವನ್ನು ಖಂಡಿಸ್ತಾ ಇರಲಿಲ್ಲ. ಹಾಗಂತ ಚೀನಾದ ಪರವಾಗಿದೆ ಅಂತಲ್ಲ, ಬಟ್ ಚೀನಾದ ನಿಲುವನ್ನು ಅಥವಾ ಅದರ ಆಕ್ರಮಣಕಾರಿ ನಡೆಯನ್ನು ಖಂಡಿಸ್ತಾ ಇರಲಿಲ್ಲ. ಹೀಗಾಗಿ ಬರ್ತಾ ಬರ್ತಾ ಈ ಎಡಪಕ್ಷಗಳು 2 ಪಕ್ಷಗಳ ಇಬ್ಬಾಗವಾಗಿ ವಿಭಜನೆಗೊಳ್ತಾ ಹೋಳುತ್ತೆ. 1964ರಲ್ಲಿ ಸೃಷ್ಟಿಯಾದಂತಹ ಅಥವಾ ಶುರುವಾದಂತಹ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಎಡಪಕ್ಷಗಳು ಇಬ್ಬಾಗವಾಯಿತು. ಮೊದಲನೇದಾಗಿ CPI ಇದ್ರೆ ಇನ್ನೊಂದು CPM ಅಂತ 2 ಭಾಗಗಳಾಗಿ ಈ ಪಕ್ಷಗಳು ಮುಂದುವರಿಯುತ್ತೆ. ತನ್ನದೇ ಬೇರೆ ಬೇರೆ ನಿಲುವಿನ ಮೂಲಕ ಈ ಪಕ್ಷಗಳು ತಮ್ಮ ಕಾರ್ಯಗಳನ್ನು ಮುಂದುವರಿಸ್ತಾ ಹೋಗ್ತಾರೆ. ಇನ್ನು ಬಂಗಾಳದಲ್ಲಂತೂ ಈ ಎಡಪಕ್ಷಗಳ ಆಡಳಿತಕ್ಕೆ ಅಥವಾ ಎಡಪಕ್ಷಗಳ ಕಾರ್ಯಚಟುವಟಿಕೆಗಳ ಕಥೆಯೇ ಬೇರೆ. ಅದೊಂದು ರೋಚಕ ಕಥೆ ಅಂತಾನೆ ಹೇಳ್ಬೋದು. ನೀವು ಜ್ಯೋತಿ ಬಸು ಅನ್ನೋ ಹೆಸರು ಕೇಳಿರ್ಬೋದು. ಬಂಗಾಳದಲ್ಲಿ ಸತತ 23 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದವರು. 1996ರಲ್ಲಿ ಇದೇ ಜ್ಯೋತಿ ಬಸು ಅವರಿಗೆ ಪ್ರಧಾನಿಯಾಗುವ ಅವಕಾಶವೂ ಬಂದಿತ್ತು. ಆದರೆ ಅವರದೇ ಪಕ್ಷದ ಕೆಲವೊಬ್ಬ ನಾಯಕರ ವಿರೋಧದಿಂದ ಆ ಅವಕಾಶ ಕೈತಪ್ಪಿ ಇರುತ್ತೆ. ಪಕ್ಷದ ಈ ನಿಲುವನ್ನು ಜ್ಯೋತಿ ಬಸು ಅವರೇ ಖುದ್ದಾಗಿ ವಿರೋಧಿಸಿದ್ರು. ಅವ್ರು ಹೇಳಿದ್ರು ಕೂಡ ಇದು ರಾಜಕೀಯದ ಐತಿಹಾಸಿಕ ತಪ್ಪು ಅಂತಲೂ ಕರೆದಿದ್ರು. ಅಂತ ಜ್ಯೋತಿ ಬಸು ಆಡಳಿತ ನಡೆಸಿದ್ದಂತ ಬಂಗಾಳದಲ್ಲಿ ಈಗ ಒಬ್ಬ ಎಡಪಕ್ಷದ ಶಾಸಕ ಕೂಡ ಅಲ್ಲಿಲ್ಲ. ಕೊನೆಗೆ 2011ರಲ್ಲಿ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ TMC ಅಧಿಕಾರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಎಡಪಕ್ಷ CPI ಮೂಲೆಗುಂಪಾಗುತ್ತೆ. ಅದಕ್ಕೆ ಯಾವುದೇ ರೀತಿಯ ಅಧಿಕಾರವೂ ಇರೋದಿಲ್ಲ. ಅಲ್ಲಿ ಸಂಪೂರ್ಣವಾಗಿ ಮೂಲೆಗುಂಪಾಗ್ತಾ ಹೋಗುತ್ತೆ. ಇನ್ನು ತ್ರಿಪುರದ ವಿಚಾರಕ್ಕೆ ಬಂದರೆ 2018ರಲ್ಲಿ BJP ಇಲ್ಲಿನ ಎಡಪಕ್ಷದ ಆಡಳಿತವನ್ನು ಸಂಪೂರ್ಣವಾಗಿ ಮಣ್ಣು ಮುಗಿಸಿರುತ್ತೆ. ಈಗ ಇಷ್ಟೆಲ್ಲ ಆದ ನಂತರ ಈಗ ಕೊನೆಯದಾಗಿ ಇಡೀ ದೇಶದಲ್ಲಿ ಎಡಪಕ್ಷ ಸರ್ಕಾರವಿದ್ದಂತಹ ಕೇರಳದಲ್ಲೂ ಕೂಡ ಕೊನೆಗೂ ಅಧಿಕಾರ ಕೈ ತಪ್ಪಿದೆ. ಆ ಮೂಲಕ ದೇಶದ ಯಾವೊಂದು ರಾಜ್ಯದಲ್ಲೂ ಎಡಪಕ್ಷದ ಸರ್ಕಾರವಿಲ್ಲದ ಝೀರೋ ಲೆಫ್ಟ್ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ಜನರ ಹಕ್ಕುಗಳಿಗಾಗಿ ಸತತವಾಗಿ ಹೋರಾಡಿದಂತಹ ನರೇಗಾ, RTIನಂತಹ ನೀತಿಗಳನ್ನು ಈ ದೇಶದಲ್ಲಿ ಜಾರಿಗೊಳ್ಳುವಂತೆ ಮಾಡಿದಂತಹ ಎಡಪಕ್ಷಗಳು ಈಗ ಅಧಿಕಾರ ಕಳೆದುಕೊಂಡು ಮೂಲೆಗುಂಪಾಗ್ತಾ ಇದೆ. ಕಾಲ ಬದಲಾಗ್ತಿದ್ದಂತೆ ತಮ್ಮ ನಿಲುವನ್ನು ಅಥವಾ ಬದಲಾವಣೆಗಳನ್ನು ತಮ್ಮ ಪಕ್ಷದಲ್ಲಿ ತರಲು ಈ 2 ಪಕ್ಷಗಳು ಅಂದ್ರೆ ಎಡಪಕ್ಷಗಳು ಸೋತಿದ್ವಾ ಅಥವಾ ಜನರೇ ಇವರ ನೀತಿ ನಿಲುವನ್ನು ತಿರಸ್ಕರಿಸ್ತಿದ್ದಾರಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.